ಆಗ್ತಾ ಇದೆ. ರಾಜಣ್ಣ ಅವರು ಸದನದಲ್ಲೇ ಇದ್ದಾರೆ. ಇಲ್ಲ ಇದು ಯಾರು ಮಾಹಿತಿ ಕೊಟ್ಟಿದ್ದಾರೆ? ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಲ್ಲ ಬೇರೆ, ಅಥವಾ ನಮ್ಮ ಹೈಕಮಾಂಡಿಂದ ಏನೂ ನಿರ್ದೇಶನ ಬಂದಿಲ್ಲ. ಮಾಧ್ಯಮದಲ್ಲೇ ಇದು ಇರೋದೇ ಹೊರತು ಸದ್ಯಕ್ಕೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಖಚಿತ ಮಾಹಿತಿ ಇಲ್ಲ. ಮಾತಾಡಿದ್ರ ಸರ್? ಇಲ್ಲ ನಾನು ಮಾತಾಡಿಲ್ಲ. ಅಲ್ಲ, ಈಗ ಮಹದೇವಪುರ ವಿಚಾರವಾಗಿ ರಾಹುಲ್ ಗಾಂಧಿ ದೊಡ್ಡ ಆರೋಪವನ್ನು ಕೂಡ ಮಾಡಿದ್ರು. ನೋಡಿ, ಅದು ಮಹದೇವಪುರ ಅಂತಲ್ಲ, ಎಲೆಕ್ಷನ್ ಕಮಿಷನ್ ವಿರುದ್ಧವಾಗಿ ಒಂದು ಹೋರಾಟ ನಡೆದಿದೆ. ಅದಕ್ಕೆ ದೇಶಾದ್ಯಂತ ಬೆಂಬಲ ಸಿಗ್ತಾ ಇದೆ. ಸಾರ್ವಜನಿಕರಿಂದ ಇರ್ಬೋದು, ಇನ್ಸ್ಟಿಟ್ಯೂಷನ್ಸಿಂದ ಇರ್ಬೋದು, ಲೀಗಲ್ ಫ್ರೆಟರ್ನಿಟಿಯಿಂದ ಇರ್ಬೋದು, ಮತ್ತು ನಮ್ಮ ಇಂಡಿಯಾ ಬ್ಲಾಕ್ ಮೆಂಬರ್ಸಿಂದ ಇರ್ಬೋದು. ಸೊ ಅದು ಹೋರಾಟ ಬೇರೆ. ಇದು ಯಾವ ಕಾರಣಕ್ಕೆ ಕೊಟ್ಟಿದ್ದಾರೋ ನೀಡಿದಾರೋ ಅದ್ರ ಬಗ್ಗೆ ಗೊತ್ತಿಲ್ಲ. ನಿಮ್ಮ ಮಾಧ್ಯಮದಲ್ಲಿ ಇರೋದು ಬಿಟ್ಟರೆ ಬೇರೆ ಇದೆಲ್ಲೂ ಗೊತ್ತಾಗ್ತಾ ಇಲ್ಲ. ಅದು ಬೇರೆ ನೋಡಿ. ನೋಡಿ, ಯಾರು ಜಿಲ್ಲಾ ಉಸ್ತುವಾರಿ ಸಚಿವರು ಇರಬೇಕು ಅದೆಲ್ಲನೂ ಕೂಡ ತೀರ್ಮಾನ CM ಅವರೇ ತೊಗೊಳೋದು. ಆಮೇಲೆ ಅವರು ಕೂಡ ಕೇಳ್ಕೊಂಡಿದ್ರಂತಲ್ಲ ಬದಲಾವಣೆ ಮಾಡಿ ಅಂತ, ಮುಂಚೆನೇ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ. ಹೈಕಮಾಂಡ್ ವಿರುದ್ಧ ಮಾತನಾಡಿದ್ದಕ್ಕೆ ಈ ರೀತಿ ಆಗಿದೆ. ಅದು ಹೈಕಮಾಂಡ್ ವಿರುದ್ಧ ಮಾತನಾಡೋದು ಹೇಗೆ? ನೋಡಿ, ಹೈಕಮಾಂಡ್ ವಿರುದ್ಧ ಯಾರೂ ಮಾತಾಡಿಲ್ಲ. ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದು ಏನು ಈ ಪ್ರಕ್ರಿಯೆ ಬಗ್ಗೆ, ಆಯಿತಾ? ಸೊ ಅದಕ್ಕೆ ನಾವು ಯಾವುದೋ ಗಾಳಿ ಸುದ್ದಿಗೆ ನಾವು ರಿಯಾಕ್ಟ್ ಮಾಡು ಅಂದರೆ ಹೇಗೆ ರಿಯಾಕ್ಟ್ ಮಾಡೋಕ್ಕಾಗ್ತದೆ? ನೋಡೋಣ, ಈಗ ಒಳಗಡೆ ಇದ್ರೆ ಆಚೆ ಬಂದಾಗ ಗೊತ್ತಾಗುತ್ತೆ. ಮತ್ತಷ್ಟು ಸಚಿವರ ರಾಜೀನಾಮೆ ಪರ್ವ ಆರಂಭ ಆಗುತ್ತೆ ಅಂತ ಚರ್ಚೆ. ಯಾಕಾಗುತ್ತೆ? ಸುಮ್ಮನೆ ನೀವೇ ಚರ್ಚೆಗೆ ತರ್ತೀರಾ, ನೀವೇ ಪ್ರಶ್ನೆ ಕೇಳೋದು, ನಿಮ್ಮದೇ ಉತ್ತರ ಇರ್ತದೆ. ಹೇಗೆ ಅದು ಸಾಧ್ಯ? ಅದು ವಿಪಕ್ಷದವ್ರಿಗೆ ಏನು ಕೆಲಸ ಇದೆ ಇವರೇ? ಅವ್ರು ನೋಡ್ಕೊಳ್ಳಿ. ಆಗಲೇ ಯತ್ನಾಳ್ ಅವ್ರಿಗೆ ಉಚ್ಚಾಟನೆ ಮಾಡಾಗಿದೆ. ಇನ್ನೂ ಒಂದು 8 ಜನ ಹೋಗ್ತಾ ಇದ್ದಾರೆ. ಫಸ್ಟ್ ಅವ್ರ ಕುರ್ಚಿ ನೋಡ್ಕೊಳ್ಳಿ.